ಚರ್ಮದಲ್ಲಿರೋ ಕಲೆಗಳು, ಮೊಡಮೆ ಕಲೆಗಳಿರಬಹುದು, ಬೇರೆ ಏನು ಗಾಯ ಆಗಿ ಕಪ್ಪು ಕಲೆಗಳಿರಬಹುದು, ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಸೊ ಈ ಲೇಸರ್ಸ್ ಮಾಡಿದಾಗ ಪಿಗ್ಮೆಂಟೇಶನ್ ಗೆ ಅಂತಾನೆ ಬೇರೆ ಬೇರೆ ತರ ಲೇಸರ್ ಇರುತ್ತೆ. ಈ ಲೇಸರ್ ಮಾಡಿದಾಗ್ಲೂ ಅಷ್ಟೇ ಲೇಸರ್ ಲೈಟ್ ಒಳಗಡೆ ಹೋಗಿ ನಿಮ್ ಪಿಗ್ಮೆಂಟ್ ಸೆಲ್ ನ ಹೊಡೆಯುತ್ತೆ. ಲೇಸರ್ ತಂತ್ರಜ್ಞಾನ ಬಳಸಿ ಚರ್ಮ ಕಲೆಗಳನ್ನು ಅಥವಾ ಬಣ್ಣಗಳನ್ನು ಸರಿಪಡಿಸುವುದು ಹೇಗೆ ಅಂತ ಈಗ ನಾನು ಆಗ್ಲೇ ಹೇಳ್ದಂಗೆ ಈ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಚರ್ಮದಲ್ಲಿರೋ ಕಲೆಗಳು, ನಿಮ್ಮ ಮೊಡಮೆ ಕಲೆಗಳು ಇರಬಹುದು, ಬೇರೆ ಏನು ಗಾಯ ಆಗಿ ಕಪ್ಪು ಕಲೆಗಳಿರಬಹುದು, ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಇದೆಲ್ಲದಕ್ಕೂ ಕ್ರೀಮ್ಸ್ ಹಚ್ಚಬಹುದು. ಕ್ರೀಮ್ಸ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಮಾತ್ರೆಗಳು ಕೊಡ್ತೀವಿ, ಅದು ಎರಡು ಕಾಂಬಿನೇಷನ್ ಮಾಡಬಹುದು. ಇಲ್ಲ ಅಂದ್ರೆ ನೆಕ್ಸ್ಟ್ ನೀವು ಯಾವ್ದನ್ನ ಚರ್ಮ ರೋಗ ತಜ್ಞರ ಹತ್ರ ಹೋದ್ರೆ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ. ಎಸ್ಪೆಷಲಿ ನಿಮ್ಗೆ ಈ ಪಿಗ್ಮೆಂಟೇಶನ್ಗೆ ಕೆಮಿಕಲ್ ಪೀಲ್ಸ್ ಅಂತ ಮಾಡ್ತೀವಿ. ಕೆಮಿಕಲ್ ಪೀಲ್ಸ್ ಹಚ್ಚಿದ್ರೆ ಒಂದ್ ಲೇಯರ್ ಸ್ಕಿನ್ ಪೀಲ್ ಆಗ್ಬಿಡುತ್ತೆ. ಅವಾಗ ನಿಮ್ ಪಿಗ್ಮೆಂಟೇಶನ್ ಮೇಲ್ ಬರುತ್ತೆ, ಪ್ಲಸ್ ಒಂದ್ ಸ್ವಲ್ಪ ಲೈಟ್ ಆಗುತ್ತೆ. ಅದ್ರ ಜೊತೆಲಿ ನೀವು ಹಚ್ಚೋ ಕ್ರೀಮ್ಸ್ ಎಲ್ಲ ಒಳಗಡೆ ನೀಟಾಗಿ ಪೆನೆಟ್ರೇಟ್ ಆಗಿ ಟ್ರೀಟ್ ಆಗುತ್ತೆ. ಬಟ್ ಆ ಪಿಗ್ಮೆಂಟೇಶನ್ ಸೂಪರ್ಫಿಷಿಯಲ್ ಇದೆಯಾ ಡೀಪ್ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಮಿಕಲ್ ಪೀಲ್ಸ್ ಅಲ್ದಿರ ಲೇಸರ್ಸ್ ಅಂತ ಮಾಡ್ತೀವಿ. ಸೊ ಈ ಲೇಸರ್ಸ್ ಮಾಡಿದಾಗ ಪಿಗ್ಮೆಂಟೇಶನ್ಗೆ ಅಂತಾನೆ ಬೇರೆ ಬೇರೆ ತರ ಲೇಸರ್ ಇರುತ್ತೆ. ಇವಾಗ ನಾವು ಕೂದಲು ರಿಮೂವ್ ಮಾಡೋದಕ್ಕೆ ಒಂದು ಹೇರ್ ರಿಮೂವಿಂಗ್ ಲೇಸರ್ಸ್ ಅಂತ ಇರುತ್ತೆ. ಪಿಗ್ಮೆಂಟೇಶನ್ಗೆ ಬೇರೆ ಪಿಗ್ಮೆಂಟ್ ಲೇಸರ್ಸ್ ಅಂತ ಇರುತ್ತೆ. ಯೂಶಲಿ ಕಾಮನ್ಲಿ ಯೂಸ್ಡ್ ಯಾವುದು ಅಂದ್ರೆ ಕ್ಯೂ ಸ್ವಿಚ್ ಲೇಸರ್ ಅಂತ ಹೇಳ್ತೀವಿ. ಕ್ಯೂ ಸ್ವಿಚ್ ಎಂಡಿಯಾಗ್ ಲೇಸರ್ ಅಂತ, ನ್ಯಾನೋ ಟೆಕ್ನಾಲಜಿ, ಪಿಕೋ ಟೆಕ್ನಾಲಜಿ, ಈ ತರ ಬೇರೆ ಬೇರೆ ತರ ಲೇಸರ್ಸ್ ಇರುತ್ತೆ. ಈ ಲೇಸರ್ ಮಾಡಿದಾಗ್ಲೂ ಅಷ್ಟೇ ಲೇಸರ್ ಲೈಟ್ ಒಳಗಡೆ ಹೋಗಿ ನಿಮ್ ಪಿಗ್ಮೆಂಟ್ ಸೆಲ್ ನ ಹೊಡೆಯುತ್ತೆ. ಆ ಸೆಲ್ಲು ನಮ್ಮ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಅವಾಗ ನಿಮ್ಗೆ ಪಿಗ್ಮೆಂಟೇಶನ್ ಕಡಿಮೆ ಆಗ್ತಾ ಹೋಗುತ್ತೆ. ಸುಮಾರು ಜನ ಏನ್ ಅನ್ಕೋತಾರೆ ಒಂದ್ ಸಿಟ್ಟಿಂಗ್ ಮಾಡಿದ ತಕ್ಷಣ ನಿಮ್ಗೆ ವಾಸಿ ಆಗ್ಬಿಡುತ್ತೆ ಅಂತ. ಅದಾಗೇನ್ ಪಿಗ್ಮೆಂಟ್ ಯಾವ ಲೇಯರ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಅರ್ಲಿ ಸ್ಟೇಜಸ್ ಬಂದ್ರೆ ಲೈಟ್ ಆಗಿದ್ರೆ ನಾವು ಲೇಸರ್ಸ್ ಮಾಡಿಬಿಡ್ಬೋದು. ಡೀಪ್ ಆಗಿದ್ರೆ ಮೋರ್ ದೆನ್ 1 ಸಿಟ್ಟಿಂಗ್ ಬೇಕಾಗುತ್ತೆ. ಕೆಲವರಿಗೆ ಒಂದು 5-6 ಸಿಟ್ಟಿಂಗ್ ಬೇಕಾಗ್ಬೋದು. ಒಂದು 3 ವಾರ 4 ವಾರಕ್ಕೆ ಒಂದ್ಸಲ ಒಂದೊಂದು ಸಿಟ್ಟಿಂಗ್ ಮಾಡಿಸ್ಕೊಂಡ್ರೆ ನಿಮ್ಗೆ ಫ್ಯೂ ಸಿಟ್ಟಿಂಗ್. ಅದ್ರ ಜೊತೆಲಿ ನಾವು ಸನ್ ಪ್ರೊಟೆಕ್ಷನ್ ಬೇಕೇ ಬೇಕು. ಎನಿ ಪ್ರೊಸೀಜರ್ ಮಾಡಿದಾಗಲೂ ಸನ್ ಪ್ರೊಟೆಕ್ಷನ್ ಬೇಕು. ಅದ್ರ ಜೊತೆ ಹಚ್ಚಕ್ಕೆ ಕ್ರೀಮ್ಸು ಕೊಡ್ತೀವಿ. ಈ ತರ ನಾವು ಲೇಸರ್ ಮಾಡಿದಾಗ ನಿಮ್ಗೆ ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ. ಎಷ್ಟು ಡೀಪ್ ಆಗಿ ಹೋಗುತ್ತೆ ಅಂದ್ರೆ ನಾವು ಟ್ಯಾಟೂ ರಿಮೂವಲ್ ಸಹ ಮಾಡ್ತೀವಿ. ಅಚ್ಚೆ ಹಾಕಿಸ್ಕೊಂಡಿರ್ತಾರಲ್ಲ ಅದನ್ನು ಸಹ ರಿಮೂವ್ ಮಾಡ್ಬೋದು. ಅಲ್ಲಿ ತನಕನೂ ಲೇಸರ್ ಲೈಟ್ ಹೋಗಕ್ಕೆ ಸಾಧ್ಯ ಇದೆ. ಸೊ ನಾವು ಚರ್ಮ ರೋಗ ಟ್ರೀಟ್ಮೆಂಟ್ ಅಲ್ಲಿ ನಿಮ್ಮ ಪಿಂಪಲ್ಸ್ ಕಲೆಗಳೇ ಆಗ್ಲಿ, ಬೇರೆ ಏನಾದ್ರೂ ಗಾಯ ಆಗಿ ಆಗಿರೋ ಕಲೆಗಳಾಗ್ಲಿ, ಪಿಗ್ಮೆಂಟೇಶನ್ ಆಗ್ಲೇ ಮಂಗು ಅಂತ ಬಂಗು ಅಂತ ಮಾತಾಡೋದ್ವಲ್ಲ ಅದಕ್ಕಾಗ್ಲಿ, ಇದೆಲ್ಲದಕ್ಕೂ ನಾವು ಲೇಸರ್ ಮಾಡಿ ಟ್ರೀಟ್ ಮಾಡಬಹುದು. ಎಷ್ಟು ಸೆಟ್ಟಿಂಗ್ ಅನ್ನೋದು ನಾವು ಫಸ್ಟ್ ಫ್ಯೂ ಸೆಟ್ಟಿಂಗ್ಸ್ ಮಾಡಿದಾಗ್ಲೇ ಗೊತ್ತಾಗೋದು. ಸೈಡ್ ಎಫೆಕ್ಟ್ಸ್ ಏನಿಲ್ಲ ಅದರಲ್ಲಿ. ಯಾಕಂದ್ರೆ ನಾವು ಸ್ಕಿನ್ ಟೋನ್ ನೋಡ್ಕೊಂಡು, ನೀವು ಸ್ಕಿನ್ ಡಾಕ್ಟರ್ಸ್ ಹತ್ರ ಹೋದಾಗ ಸ್ಕಿನ್ ಟೋನ್ ನೋಡ್ಕೊಂಡು ಅದೆಷ್ಟು ಡೀಪ್ ಆಗಿ ಪಿಗ್ಮೆಂಟೇಶನ್ ನೋಡ್ಕೊಂಡೆ ನಾವು ಲೇಸರ್ ಎನರ್ಜಿ ಇಡೋದು. ಅಕಸ್ಮಾತ್ ಎನರ್ಜಿ ಜಾಸ್ತಿ ಇಟ್ರೆ ಬರ್ನ್ ಆಗೋ ಸಾಧ್ಯತೆ ಇದೆ. ಅಥವಾ ನಾವು ಲೇಸರ್ ಮಾಡಿಬಿಟ್ಟು ನೀವು ಪ್ರೊಟೆಕ್ಷನ್ ತಗೊಂಡಿರಾ, ಬಿಸಿಲಿಗೆ ಹೋಗ್ತೀರಾ, ಸ್ವಿಮ್ಮಿಂಗ್ ಹೋಗ್ತೀರಾ, ಆವಾಗ ಬಿಸಿಲಿಂದ ಎಫೆಕ್ಟು, ಕ್ಲೋರಿನ್ ಎಫೆಕ್ಟ್ ಇಂದ ಅದು ಡಾರ್ಕ್ ಆಗೋಕೆ ಸಾಧ್ಯ ಇರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಕೆಲವು ಆಕ್ಟಿವ್ಸ್ ಅಂತ ಹೇಳ್ತೀವಿ. ಇವಾಗ ನೀವು ಮೊಡಮೆಗೆ ನೀವು ಕ್ರೀಮ್ ಹಚ್ಕೋತಾ ಇದ್ರೆ, ಆಂಟಿ ಏಜಿಂಗ್ ಕ್ರೀಮ್ ಹಚ್ಕೋತಾ ಇದ್ರೆ, ಅದೆಲ್ಲ ಹಚ್ಚಿದಾಗ ಒಂದು ಲೇಯರ್ ಸ್ಕಿನ್ ಒಂದ್ ಸ್ವಲ್ಪ ಪೀಲ್ ಆಗ್ತಾ ಇರುತ್ತೆ. ಲೇಸರ್ ಲೈಟ್ ಡೀಪರ್ ಆಗಿ ಹೋಗುತ್ತೆ. ಸೊ ಅದನ್ನೆಲ್ಲ ಒಂದೆರಡು ದಿವಸ ಮುಂಚೆ ನಿಲ್ಲಿಸ್ಬಿಟ್ಟು ನೀವು ಬಂದು ಕೆಮಿಕಲ್ ಪೀಲ್ಸ್ ಅಥವಾ ಲೇಸರ್ಸ್ ಮಾಡಿಸ್ಕೊಂಡ್ರೆ ಬೆಟರ್ ರಿಸಲ್ಟ್ಸ್. ಸೊ ಒಂದ್ 2-3 ದಿವಸ ಆ ಕಡೆ ಈ ಕಡೆ ನೀವು ಈ ಕ್ರೀಮ್ಸ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಆಕ್ಟಿವ್ಸ್ ಅಂತ ಹೇಳಿದ್ಮೇಲೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಮಾತ್ರ ಮಸ್ಟ್. ಸೊ ಅದಕ್ಕೋಸ್ಕರ ನೀವು ಕರೆಕ್ಟ್ ಆಗಿರೋ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿನೇ ಇದನ್ನೆಲ್ಲ ಪ್ರೊಸೀಜರ್ಸ್ ಮಾಡಿಸ್ಕೋಬೇಕಾಗುತ್ತೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.